ಹಾಯ್ ಫ್ರೆಂಡ್ಸ್, ಇವತ್ತು ನಾವಿದ್ದೀವಿ ಶಿವಮೊಗ್ಗದ ವೆಜ್ ಫುಡ್ ಕೋರ್ಟ್ ಹತ್ರ. ಇದು ಗೋಪಿ ಸರ್ಕಲ್ ಹತ್ರ ಇದೆ. ಇಲ್ಲಿ ನೋಡಿ ಎಲ್ಲ ಥರ ವೆರೈಟೀಸ್ ಚಾಟ್ಸ್ಗಳು ಸಿಗುತ್ತೆ, ರೋಟಿ ಸಿಗುತ್ತೆ, ನಾನ್ ಸಿಗುತ್ತೆ, ಮತ್ತು ಉದ್ದಿನ ಬೋಂಡ ಆಗಿರ್ಬೋದು, ಮತ್ತು ಎಗ್ಗು ಕೂಡ ಇಲ್ಲಿ ಸಿಗುತ್ತೆ. ಎಗ್ ತಿನ್ನೋರು ತಿನ್ಬೋದು. ಬಟ್ ನಾವು ಪ್ಯೂರ್ ವೆಜಿಟೇರಿಯನ್, ನಾಟ್ ಎಗಿಟೇರಿಯನ್. ಸೊ ಹಾಗಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಎಗ್ ಸೆಕ್ಷನಿಂದ ಮುಂದೆ ಹೋಗಿ ಅಲ್ಲಿ ನಾವು ಸೇವ್ ಪುರಿ ತಿಂತಾಯಿದ್ದೀವಿ. ಶಿವಮೊಗ್ಗದಲ್ಲಿ ನೀವು ವಿಸಿಟ್ ಮಾಡಿದಾಗ ಮಸ್ಟ್ ಆ್ಯಂಡ್ ಶುಡ್ ಆಗಿ ತಿನ್ನಲೇಬೇಕಾದಂತಹ ಚಾಟ್ಸ್ ಅಂದರೆ ಸೇವ್ ಪುರಿ. ಯಾಕಂದರೆ ಸೇವ್ ಪುರಿ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಸೇವ್ ಹಾಕಿರ್ತಾರೆ ಅಂದರೆ ಅದನ್ನು ನೋಡ್ತಾ ಇದ್ರೇ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ನೀವು ಬಂದಾಗ ಮಿಸ್ ಮಾಡದೆ ಇಲ್ಲಿ ಸೇವ್ ಪುರಿ ತಿನ್ನಿ. ಮತ್ತು ಜೊತೆಗೆ ಗೋಬಿ ಮಂಚೂರಿ ಕೂಡ ಅಷ್ಟೇ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವಿವತ್ತು ವೆಜ್ ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಈಗ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ಸೇವ್ ಪುರಿ ತಿನ್ನೋದಕ್ಕೆ. ಫಸ್ಟು ನೀವು ಶಿವಮೊಗ್ಗದಲ್ಲಿ ಇದೊಂದೇ ಕಡೆ ಅಲ್ಲ, ವೆಜ್ ಫುಡ್ ಕೋರ್ಟ್ ಅಷ್ಟೇ ಅಲ್ಲ, ನೀವು ಎಲ್ಲಿ ತಿಂದರೂ ಕೂಡ ಸೇವ್ ಪುರಿ ತುಂಬ ಚೆನ್ನಾಗಿರುತ್ತೆ. DVS ಕಾಲೇಜ್ ಹತ್ರ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕಸ್ತೂರಿಬಾ ಕಾಲೇಜ್ ಹತ್ರ ಕೂಡ ಚೆನ್ನಾಗಿರುತ್ತೆ. ಗಾಂಧಿ ಬಜಾರ್ ಹತ್ರ ಇರುವಂತಹ ಶಿವಪ್ಪ ನಾಯಕ ಸರ್ಕಲ್ ಹತ್ರ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ತುಳಜಾಭವಾನಿ ದೇವಸ್ಥಾನದ ಹತ್ರ ಆಗಿರ್ಬೋದು, ಅಥವಾ ರಾಮಣ್ಣ ಶೆಟ್ಟಿ ಪಾರ್ಕ್ ಹತ್ರ ಆಗಿರ್ಬೋದು, ಅಲ್ಲೆಲ್ಲ ಕೂಡ ಅದ್ಭುತವಾದಂತಹ ಸೇವ್ ಪುರಿ ಸಿಗುತ್ತೆ. ಫಸ್ಟ್ ನೋಡಿ, ಪೂರಿ ಇಟ್ಟಿದ್ದಾರೆ. ಪೂರಿ ಮೇಲ್ಗಡೆ ಈರುಳ್ಳಿ ಹಾಕ್ತಾಯಿದ್ದಾರೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಹಾಕ್ತಾಯಿದ್ದಾರೆ. ಈಗ ನೆಕ್ಸ್ಟ್ ಹಾಕ್ತಾಯಿದ್ದಾರೆ ಬಟಾಣಿ ಕೂಡ ಅಷ್ಟೇ ಬಿಸಿಯಾಗಿರುತ್ತೆ. ಬಿಸಿಯಾಗಿರುವಂತಹ ಬಟಾಣಿನ ಹಾಕ್ತಾಯಿದ್ದಾರೆ. ಆಮೇಲೆ ಮಸಾಲೆನ ಹಾಕ್ತಾಯಿದ್ದಾರೆ. ಇಲ್ಲಿ ಬಟಾಣಿ ಮತ್ತು ಮಸಾಲೆನ ಸಪ್ರೇಟಾಗಿ ಬೇಯಿಸ್ಕೊಂಡಿರ್ತಾರೆ. ಬಟಾಣಿನೇ ಸಪ್ರೇಟ್ ಬೇಯಿಸಿಟ್ಟಿರ್ತಾರೆ, ಮಸಾಲೆನೇ ಸಪ್ರೇಟ್ ಬೇಯಿಸಿಟ್ಟಿರ್ತಾರೆ. ಸ್ವಲ್ಪ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೋಡಿ ಎಷ್ಟು ಸೇವ್ ಇಡ್ತಾ ಇದ್ದಾರೆ ಅಂತ ಹೇಳಿ. ಈ ರೀತಿ ಇರುತ್ತೆ ನೋಡಿ ಶಿವಮೊಗ್ಗದಲ್ಲಿ ಸೇವ್ ಪುರಿ. ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದೀವಿ ಶಿವಮೊಗ್ಗದಲ್ಲಿರುವಂತಹ ಫುಡ್ ಸ್ಟ್ರೀಟಿಗೆ. ಅದರಲ್ಲೂ ವೆಂಕಟೇಶ್ವರ ಪಾನಿಪುರಿ ಸ್ಟಾಲಿಗೆ ಬಂದಿದ್ದೀವಿ. ಇಲ್ಲಿ ತುಂಬ ರುಚಿಕರವಾದಂತಹ ಸೇವ್ ಪುರಿ ಸಿಗುತ್ತೆ. ನೋಡಿ ಎಷ್ಟು ಸೇವ್ ಹಾಕಿದ್ದಾರೆ ಅಂತ. ಈ ಥರ ಸೇವ್ ಶಿವಮೊಗ್ಗದಲ್ಲಿ ಬಿಟ್ಟರೆ ಎಲ್ಲೂ ಕೂಡ ಹಾಕಲ್ಲ. ನೀವು ಕೂಡ ಒಮ್ಮೆ ಬಂದು ಇಲ್ಲಿ ಶಿವಮೊಗ್ಗ ಬಂದಾಗ ಟ್ರೈ ಮಾಡಿ. ಸೇವ್ ಪುರಿ ತುಂಬ ಚೆನ್ನಾಗಿತ್ತು. ಸೇವ್ ಪುರಿ ತಿಂದಾದ್ಮೇಲೆ ನಾವು ಹೋಗ್ತಾ ಇದ್ದೀವಿ ಗೋಬಿ ಮಂಚೂರಿ ತಿನ್ನೋಣ ಅಂತ ಹೇಳಿ. ನೋಡಿ ಪಕ್ಕದಲ್ಲಿ ಉದ್ದಿನ ವಡೆ ಕೂಡ ಸಖತ್ತಾಗಿ ಹಾಕ್ತಾ ಇದ್ದಾರೆ. ತಿನ್ನಬೇಕು ಅಂತ ಅನ್ನಿಸ್ತಿದೆ, ಬಟ್ ಗೋಬಿ ತಿನ್ನಬೇಕು. ಯಾಕಂದರೆ ಆಲ್ರೆಡಿ ಸೇವ್ ಪುರಿ ತಿಂದು ಅರ್ಧ ಹೊಟ್ಟೆ ಆಗಿದೆ. ಇನ್ನು ಉಳಿದಿದ್ದು ಗೋಬಿ ಮಂಚೂರಿ ತಿನ್ನಬೇಕು. ಸೊ ಹಾಗಾಗಿ ನಾವು ಬಂದಿದ್ದೀವಿ ಈಗ ಗೋಬಿ ಮಂಚೂರಿ ತಿನ್ನೋದಕ್ಕೆ ಅಂತ. ಬಾಣಲೆಗೆ ಫಸ್ಟ್ ಹಾಕ್ತಾ ಇದ್ದಾರೆ ಗೋಬಿ ಮಂಚೂರಿಯನ್ ಗ್ರೇವಿ. ನೋಡಿ ನೆಕ್ಸ್ಟ್ ಹಾಕ್ತಾ ಇದ್ದಾರೆ ಕರೆದಿಟ್ಕೊಂಡಿರುವಂತಹ ಗೋಬಿ ಮತ್ತು ಕೊತ್ತಂಬರಿ ಸೊಪ್ಪು. ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಹಾಕ್ತಾ ಇದ್ದಾರೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ. ಗೋಬಿ ಮಂಚೂರಿ ಅಂದಮೇಲೆ ಈರುಳ್ಳಿ ಹಾಕಲೇಬೇಕು. ಜೊತೆಗೆ ಸ್ವಲ್ಪ ಮಸಾಲೆಗಳನ್ನು ಹಾಕ್ತಾ ಇದ್ದಾರೆ. ಚಾಟ್ ಮಸಾಲ ಹಾಕ್ತಾ ಇದ್ದಾರೆ, ಖಾರದ ಪುಡಿ ಹಾಕ್ತಿದ್ದಾರೆ. ನೆಕ್ಸ್ಟು ಟೊಮೊಟೊ ಸಾಸ್, ಚಿಲ್ಲಿ ಸಾಸ್, ಸೋಯಾ ಸಾಸ್ ಇದಿಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ. ಇದಿಷ್ಟನ್ನು ಹಾಕಿ ಹೈ ಫ್ಲೇಮ್ನಲ್ಲಿ ಈಗ ಮಿಕ್ಸ್ ಮಾಡ್ಕೊಳ್ತಾರೆ. ಇದೇ ಮೇನ್ ಟ್ರಿಕ್ ಇಲ್ಲಿರೋದು. ಗೋಬಿ ಮಂಚೂರಿ ಮಾಡುವಾಗ ಹೈ ಫ್ಲೇಮ್ನಲ್ಲಿ ಮಾಡಬೇಕು. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಗೋಬಿ ಮಂಚೂರಿಯನ್ ಗ್ರೇವಿ ಹಾಕ್ತಾ ಇದ್ದಾರೆ. ಹೈ ಫ್ಲೇಮ್ ಇಟ್ಟಿದ್ದಾರೆ. ಈಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಒಳಗಡೆಯಿಂದ ಸಾಫ್ಟ್ ಆದಂತಹ ಹಾಗೆ ಹೊರಗಡೆಯಿಂದ ಕ್ರಿಸ್ಪಿ ಆದಂತಹ ರುಚಿಯಾಗಿರುವಂತಹ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಇಲ್ಲಿ ಇವ್ರು ಮಾಡೋವಂಥದ್ದು ಹೂಕೋಸು ಗೋಬಿ ಮಂಚೂರಿ ಎಲ್ಲ. ಇಲ್ಲಿ ಇವ್ರು ಮಾಡ್ತಾ ಇರೋವಂಥದ್ದು ಎಲೆಕೋಸಿನ ಮಂಚೂರಿ. ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹಾಕ್ತಾ ಇದ್ದಾರೆ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ನೋಡಿ ಟೇಸ್ಟಿ ಕೊಡ್ತಿದ್ದಾರೆ. ಪರ್ಫೆಕ್ಟ್ ಆಗಿದೆಯಾ ಅಂತ ನೋಡಿ ಅಂತ ಟೇಸ್ಟ್ ಮಾಡಿದ್ಮೇಲೆ ಪ್ಲೇಟಿಗೆ ಹಾಕಿ ಕೊಡ್ತಾ ಇದ್ದಾರೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೀವು ಕೂಡ ಶಿವಮೊಗ್ಗಕ್ಕೆ ಒಂದು ಸಲ ವಿಸಿಟ್ ಮಾಡಿ. ಗೋಬಿ ಮಂಚೂರಿ, ಸೇವ್ ಪುರಿ ಜೊತೆಗೆ ಬೇರೆ ಬೇರೆ ಥರ ಚಾಟ್ಸ್ಗಳನ್ನು ಕೂಡ ನೀವು ಟ್ರೈ ಮಾಡ್ಬೋದು ಇಲ್ಲಿಗೆ ಬಂದರೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.